ಉಡುಪಿಯಲ್ಲಿ ಏತ ನೀರಾವರಿ ಸಭೆ ವೇಳೆ ಎರಡು ತಂಡಗಳ ನಡುವೆ ಹೊಡೆದಾಟ ನಡೆದಿದೆ. ಹೇರಂಜಾಲು ಶ್ರೀ ದುರ್ಗಾ ಗಣೇಶೋತ್ಸವ ವೇದಿಕೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು. ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸಭೆ ನಡೀತಾ ಇತ್ತು. ಈ ವೇಳೆ ಹೊಡೆದಾಡಿಕೊಂಡಿದ್ದಾರೆ. ವೇದಿಕೆ ಮೇಲೇನೆ ಬೈಂದೂರು ತಾಲೂಕು ಕಂಬದಕೋಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೇರಂಜಾಲು ಏತ ನೀರಾವರಿ ಯೋಜನೆ ವೈಫಲ್ಯ, ರೈತರಿಗೆ ಆಗುತ್ತಿರುವಂತಹ ತೊಂದರೆ ಕುರಿತು ಆ ಸಭೆ ನಡೀತಾ ಇತ್ತು. ಯೋಜನೆಯ ಅವೈಜ್ಞಾನಿಕತೆಯಿಂದ ರೈತರಿಗೆ ತೊಂದರೆ ಅಂತೇಳಿ ಆಕ್ರೋಶಗಳು ವ್ಯಕ್ತವಾಯಿತು. ರೈತರಿಗೆ ತೊಂದರೆ ಅಂತೇಳಿ ರೈತ ಮುಖಂಡರಾದಂತಹ ಎಸ್ ಪ್ರಕಾಶ್ ಚಂದ್ರ ಶೆಟ್ಟರ್ ಕಿಡಿಕಾರ್ತಾರೆ. ಈ ವೇಳೆ ಇನ್ನೊಂದು ತಂಡದಿಂದ ಮೈ ಕಸಿದು ರಂಪಾಟ ಶುರುವಾಗುತ್ತೆ. ಪರಸ್ಪರವಾಗಿ ಕಿತ್ತಾಡಿಕೊಂಡಿದ್ದಾರೆ, ಹೊಡೆದಾಡಿಕೊಂಡಿದ್ದಾರೆ. ಏತ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಗ್ಯಕರವಾಗಿ ಚರ್ಚೆ ಆಗಬೇಕಾಗಿತ್ತು. ವೈಫಲ್ಯ ಆಗಿದೆ, ವೈಜ್ಞಾನಿಕವಾಗಿ ಅದನ್ನು ಮಾಡಿಲ್ಲ ಅಂತೇಳಿ ಒಂದು ಗುಂಪು ಆರೋಪ ಮಾಡ್ತು. ಇನ್ನೊಂದು ಗುಂಪು ಮೈಕನ್ನು ಕಿತ್ಕೊಂಡು ಅಲ್ಲಿ ರಂಪಾಟ ಮಾಡಿದ್ದಾರೆ. ಕಂಬದಕೋಣೆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ನೋಡ್ತಾ ಇದ್ದು ದೃಶ್ಯಗಳಲ್ಲಿ ನೋಡಿ. ಹೆಂಗೆ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿದ್ರು ಕೂಡ ಬಿಡ್ತಾ ಇಲ್ಲ. ನಾ ಮುಂದು ನೀ ಮುಂದು ಅಂತೇಳಿ ಅಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ರೈತ ಸಂಘದವರು ಕೂಡ ಅಲ್ಲಿ ಬಂದಿದ್ದಾರೆ.
ಮೊದಲು ಇಂಜಿನಿಯರ್ ಸರಿಯಾದ ಮಾಹಿತಿಗಳನ್ನು ಕೊಡಬೇಕು. ಪ್ರಶ್ನೆಯನ್ನು ಒಬ್ಬೊಬ್ಬರು ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ಗೊಂದಲಾಗ್ತಾರೆ. ಸರಿಯಾದ ಪ್ರಶ್ನೆಗಳನ್ನು ಕೇಳಿ. ನೀವು ಕೇಳಿ ಒಂದು ನಂತರ ನೀವು ಕೇಳಿ, ಆರಾಮಾಗಿ ಕೇಳಿ, ಗಡಿಬಿಡಿ ಮಾಡ್ಕೊಂಡ್ಬಿಡಿ. ಇಲ್ಲಿ ಯುದ್ಧ ಮಾಡ್ಲಿಕ್ಕೋ ಫೈಟಿಂಗ್ ಮಾಡ್ಲಿಕ್ಕೋ ಎಲ್ಲ ಮುಂದುವರಲ್ಲ. ನಾವೆಲ್ಲ ಹಿರಿಯರಿದ್ದೇವೆ. ಇದನ್ನೆಲ್ಲ ಕೂಲಾಗಿ ಕಾಮಾಗಿ ಕೂತ್ಕೊಂಡು ಮಾಡಿ. ಯಾವುದೋ ಮುಖ್ಯಸ್ಥರನ್ನು ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಇದೆ. ಅಲ್ಲ ಹೇಳಿದ್ರೆ ನೀವು ನಾನೇನ್ ತಪ್ಪು ಮಾಡಿದೆ? ಹಿರಿಯರಾಗಿ ಗಲಾಟೆ ಆಗಬಾರ್ದು ಅಂತ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನೋಡ್ತಾ ಇದ್ದೀವಿ ರಣಾಂಗಣವಾಗಿ ಬದಲಾಯಿತು. ವೇದಿಕೆಯಲ್ಲಿ ನೀಲಿ ಶಾಲಿದೆ, ಕೇಸರಿ ಶಾಲಿದೆ, ಹಸಿರು ಶಾಲಿದೆ, ಬೇರೆ ಬೇರೆ ಸಂಘಟನೆಗಳಿದ್ವು ಅಂತ ಅನಿಸುತ್ತೆ. ಅಂದರೆ ಪ್ರತಿಷ್ಠೆಗೋಸ್ಕರ ಈ ರೀತಿ ಕಿತ್ತಾಟ ಶುರುವಾಯಿತಾ? ಅಲ್ಲಿ ನೀರಾವರಿ ವಿಚಾರಗಳ ಚರ್ಚೆ ಆಗಲಿಲ್ವಾ ಹೇಗೆ ಅಂತ? ನಿಜಕ್ಕೂ ಕೂಡ ಪ್ರಭು, ಬೈಂದೂರಿನ ಕಂಬದ ಕೋಣೆ ಗ್ರಾಮ ಪಂಚಾಯತ್ನಲ್ಲಿ ನಡೆದಂತಹ ಒಂದು ಘಟನೆ ಇದು. ಇಲ್ಲೊಂದು ಹೇರಂಜಾಲು ಅನ್ನುವಂತ ಒಂದು ಏತ ನೀರಾವರಿ ಯೋಜನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳು ನಡೀತಾ ಇದೆ. ಆದರೆ ಕಾಮಗಾರಿಗಳು ಏನಿದೆ ಬಹಳ ಅವೈಜ್ಞಾನಿಕವಾಗಿದೆ ಮತ್ತು ರೈತರಿಗೆ ಇದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಸಭೆ ಮಾಡ್ಬೇಕು ಅಂತ ಹೇಳಿದ ಸಂದರ್ಭ ಸಭೆಯನ್ನ ಮಾಡಿದ್ದಾರೆ. ಈ ಸಂದರ್ಭ ಅಲ್ಲಿ ಒಬ್ಬ ರೈತ ಮುಖಂಡರು ಪ್ರಕಾಶ್ ಚಂದ್ರ ಶೆಟ್ಟಿ ಅನ್ನುವಂಥವರು ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದೆ. ಅಂದ್ರೆ ಯಾವ ತರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿಯಿಂದ, ಮತ್ತು ಕಳೆದ ಬಾರಿಯ ಮಳೆಗಾಲದಲ್ಲೂ ಕೂಡ ಮಳೆ ಬಂದು ನೆರೆ ಬಂದಂತ ಸಮಸ್ಯೆಗಳು ಉಂಟಾಗಿತ್ತು. ಈ ಬಾರಿ ಅದು ಇನ್ನೂ ವಿಕೋಪಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರಗಳನ್ನೆಲ್ಲ ಅಲ್ಲಿ ಉಲ್ಲೇಖ ಮಾಡುವ ಸಂದರ್ಭ ಒಂದು ತಂಡ ಬಂದು ಅವರ ಮೈಕ್ ಅನ್ನ ಕಸಿದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆ ಮೈಕ್ ಅನ್ನ ಕಸಿದುಕೊಂಡ ಪರಿಣಾಮವಾಗಿ ಅಲ್ಲಿ ನೂಕಾಟ ತಲ್ಲಾಟ ಅನ್ನುವಂಥದ್ದು ನಡೆದಿದೆ. ಬಹಳ ಅಂದ್ರೆ ತುಂಬಾ ಜನ ಸೇರಿದ್ದಾರೆ, ವಿವಿಧ ಸಂಘಟನೆಯ ಸದಸ್ಯರೆಲ್ಲ ಅಲ್ಲಿ ಸೇರಿದ್ರು. ಹಾಗಾಗಿ ಬಹಳ ಪರಿಸ್ಥಿತಿ ಅನ್ನುವಂಥದ್ದು ಉದ್ವಿಗ್ನವಾಗಿತ್ತು. ಪೊಲೀಸರು ಕೂಡ ಇದ್ರು ಅಲ್ಲಿ. ಆದರೆ ಪೊಲೀಸರು ಸರಿಯಾದ ಸಮಯಕ್ಕೆ ಮಧ್ಯಪ್ರವೇಶ ಮಾಡಿ ಅವರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಲ್ಲಿ ಬಹಳ ಒಂದು ಜಟಾಪಟಿ ರಂಪಾಟ ಅನ್ನುವಂಥದ್ದು ಕೂಡ ನಡೆದಿದೆ. ಯಾಕಂದ್ರೆ ಈ ಭಾಗದ ಜನರೊಂದು ಸಾಕಷ್ಟು ದಿನಗಳ ಒಂದು ಆಕ್ರೋಶ ನಿನ್ನೆ ಕಟ್ಟೆ ಹೊಡೆದಿರುವಂತದ್ದು. ಯಾಕಂದ್ರೆ ಬಹಳ ದೊಡ್ಡ ಯೋಜನೆಯಲ್ಲಿ ಅದು ಆಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೋರ್ಡ್ ಕೂಡ ಅಲ್ಲಿ ಹಾಕಿಲ್ಲ, ಮತ್ತು ಆ ಆಣೆಕಟ್ಟಿನಲ್ಲಿ ನೀರಿನ ಪ್ರಮಾಣದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಇಲ್ಲ, ಮತ್ತು ಇದರಿಂದಾಗಿ ಈಗ ಸಾಕಷ್ಟು ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿ ಬೆಳೆ ಹಾನಿ ಆಗ್ತಾ ಇದೆ. ಮತ್ತು ಯಾವೆಲ್ಲ ರೈತರಿಗೆ ಬೆಳೆ ಹಾನಿಯಾಗಿದೆಯೋ ಅವರಿಗೆ ಪರಿಹಾರವನ್ನ ನೀಡುವಂತ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಈ ಭೂಸ್ವಾಧೀನ ಪ್ರಕ್ರಿಯೆ ಅಂದ್ರೆ ಒಂದು ಯೋಜನೆ ಇಷ್ಟು ದೊಡ್ಡ ಯೋಜನೆ ಆಗುವ ಸಂದರ್ಭ ಅದಕ್ಕೆ ಬೇಕಾದಂತ ಏನೆಲ್ಲ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ನಡಿಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡದೆ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪ್ರಮುಖವಾಗಿ ರೈತರನ್ನ ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಒಂದು ಕಾಮಗಾರಿಗಳನ್ನ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸ್ಥಳಕ್ಕೆ ಶಾಸಕರು ಕೂಡ ಬಂದಿದ್ದಾರೆ. ಗುರುರಾಜ್ ಗಂಟಿಹೊಳಿ ಏನಿದ್ದಾರೆ ಇವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಏನು ಈ ಒಂದು 70 ಕೋಟಿ ರೂಪಾಯಿಯಲ್ಲಿ ಯೋಜನೆ ಆಗ್ತಾ ಇದೆಯೋ ಈ ಒಂದು ಗ್ರಾಮಕ್ಕೆ ಬಂದಿದೆ. ಜನರು ಇದನ್ನ ಸದುಪಯೋಗ ಮಾಡ್ಕೋಬೇಕು ಸರಿಯಾದ ರೀತಿಯಲ್ಲಿ. ಅದರೊಂದಿಗೆ ಸರ್ಕಾರ ಅಂದ್ರೆ ಅಧಿಕಾರಿಗಳು ಕೂಡ ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಗ್ರಾಮಸ್ಥರು ಅವರ ಹಕ್ಕನ್ನ ಅಂದ್ರೆ ಗಲಾಟೆ ಆದ ಸಂದರ್ಭ ಅವರು ಬಂದಿರುವಂತದ್ದು ಹಕ್ಕನ್ನ ಕೇಳುವಂಥದ್ದು ಸಾಮಾನ್ಯ. ಆದ್ರೆ ಯಾರು ವಾದ ಮಾಡದೆ ಜನರಿಗೆ ಏನು ಅನುಕೂಲ ಇದೆಯೋ ರೈತರಿಗೆ ಏನು ಅನುಕೂಲ ಆಗ್ಬೇಕು ಆ ತರ ಮಾಡ್ಬೇಕು. ಯಾಕಂದ್ರೆ ಈಗ ಅರ್ಧಕ್ಕರ್ಧ ಕಾಮಗಾರಿ ಮುಂದೆ ಬಂದಾಗಿದೆ, ಸಾಕಷ್ಟು ಅನುದಾನ ಕೂಡ ವ್ಯಯ ಆಗಿದೆ. ಈ ಸಂದರ್ಭದಲ್ಲಿ ಸ್ಥಗಿತ ಮಾಡೋಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಮುಂದುವರಿಸಿ ಅನ್ನುವಂತ ರೀತಿಯ ಒಂದು ವಿಚಾರವನ್ನು ಹೇಳಿದರೆ ಈ ತರ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮುಂದಕ್ಕಾದ್ರೂ ಕೂಡ ಇದು ಎಲ್ಲದಕ್ಕೂ ಅಂದ್ರೆ ಅವರ ಬೇಡಿಕೆಗೆ ಅನುಗುಣವಾಗಿ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.